262 ಕೋಟಿ ಲಾಭ ಗಳಿಸಲು ಕಾರಣ ಏನು? ಜಿಯೋಗೆ ಬಿಎಸ್ಎನ್ಎಲ್ ಶಾಕ್ ನೀಡಿದ ಹೇಗೆ? ಟೆಲಿಕಾಂ ಕ್ಷೇತ್ರದಲ್ಲೇ ಮಂಕಾಯ್ತಾ ಏರ್ಟೆಲ್? ಫಿನಿಕ್ಸ್ನಂತೆ ಮತ್ತೆ ಬಿಎಸ್ಎನ್ಎಲ್ ಎದ್ದು ಬಂದಿದ್ ಹೇಗೆ? ಸುಲಿಗೆಗೆ ಇಳಿದಿದ್ದ ಜಿಯೋ ಏರ್ಟೆಲ್ ಶಾಕ್ ಆಗಿದ್ಯಾಕೆ? ಭಾರತದ ಇತಿಹಾಸದಲ್ಲಿಯೇ ಒಂದು ಕಾಲದಲ್ಲಿ ತನ್ನದೇ ಆದ ಕಾರ್ಯಶೈಲಿಯಿಂದ ಹಾಗೂ ಜನಸ್ನೇಹಿ ಬೆಲೆಯಿಂದ ಹೆಸರುವಾಸಿಯಾಗಿದ್ದ ಭಾರತೀಯ ಸಂಚಾರ ನಿಗಮ ಲಿಮಿಟೆಡ್ ಅಂದ್ರೆ ನಾವೆಲ್ಲ ಚೆನ್ನಾಗಿ ತಿಳಿದಿದ್ದ ಅದೇ ಬಿಎಸ್ಎನ್ಎಲ್ ಕತೆ. ಇದರ ಆರಂಭದ 2000 ಇಸವಿಯಲ್ಲಿಯೇ ಭಾರತದ ಬಹುತೇಕ ಹಳ್ಳಿಗಳಲ್ಲಿ ಕಾಲಿಟ್ಟಿದ್ದ ಈ ಟೆಲಿಕಾಂ ಸಂಸ್ಥೆಗೆ ಯಾರೂ ಆಗ ಅಷ್ಟೇನು ಪೈಪೋಟಿ ನೀಡುತ್ತಿರಲಿಲ್ಲ. ಆ ಕಾಲಘಟ್ಟದಲ್ಲಿ ಇದರದ್ದೇ ಆಳ್ವಿಕೆ ಜೋರಾಗಿಯೇ ಇತ್ತು. ಆದ್ರೆ ಆ ಅಬ್ಬರ ಮಾತ್ರ ಬಹಳಷ್ಟು ವರ್ಷ ಉಳಿದಿರಲಿಲ್ಲ ಅನ್ನೋದು ನಿಜಕ್ಕೂ ಈ ಬಿಎಸ್ಎನ್ಎಲ್ ಪಾಲಿಗೆ ಕರಾಳ ಅಧ್ಯಾಯವೇ ಆಗಿದೆ. ಅಷ್ಟಕ್ಕೂ ಯಶಸ್ಸಿನ ಉತ್ತುಂಗದಲ್ಲಿದ್ದ ಬಿಎಸ್ಎನ್ಎಲ್ ಏಕಾಏಕಿ ಪಾತಾಳಕ್ಕೆ ಇಳಿಯಲು ಏನು ಕಾರಣ? ಬರೋಬ್ಬರಿ ಸುದೀರ್ಘ ವರ್ಷಗಳ ಕಾಲ ಮಂಕಾಗಿದ್ದ ಬಿಎಸ್ಎನ್ಎಲ್ಗೆ ಈಗ ಅದೃಷ್ಟ ತೆರೀತಾ ಇದೆಯಾ? ಜಿಯೋ ಏರ್ಟೆಲ್ ಹಾವಳಿಗಳ ನಡುವೆ ಬಿಎಸ್ಎನ್ಎಲ್ ಫೀನಿಕ್ಸ್ನಂತೆ ಎದ್ದು ಬಂದಿದ್ ಹೇಗೆ? ಈ ಕುರಿತ ಕಂಪ್ಲೀಟ್ ಡೀಟೇಲ್ಸ್ಗಾಗಿ ಈ ವಿಡಿಯೋವನ್ನ ಕಡೆವರೆಗೂ ವೀಕ್ಷಿಸಿ. ಭಾರತ ಸರ್ಕಾರದ ಅಡಿಯಲ್ಲಿ ನಡೀತಾ ಇರುವ ಈ ಟೆಲಿಕಾಂ ಸಂಸ್ಥೆಯು ಇಷ್ಟು ದಿನಗಳ ಕಾಲ ತನ್ನ ಗ್ರಾಹಕರಿಂದ ಅಂತರ ಕಾಯ್ದುಕೊಂಡಿತ್ತು. ಕಾರಣ ಟೆಲಿಕಾಂ ಇಂಡಸ್ಟ್ರಿಯಲ್ಲಿ ದೇಶದಾದ್ಯಂತ ವ್ಯಾಪಕವಾಗಿರುವ ಖಾಸಗಿ ಕಂಪನಿಗಳಾದ ಜಿಯೋ, ಏರ್ಟೆಲ್, ವೊಡಾಫೋನ್ ಹಾಗೂ ಐಡಿಯಾ ಈ ಕಂಪನಿಗಳ ಪೈಪೋಟಿಯಲ್ಲಿ ಹಿಂದೆ ಬಿದ್ದಿತ್ತು. ಅದಕ್ಕೆ ಒಂದೇ ಕಾರಣ ಇತ್ತು ಅಂತ ನಾವು ಹೇಳೋದಿಕ್ಕೆ ಆಗೋದಿಲ್ಲ. ಯಾಕೆಂದ್ರೆ ಆರಂಭದ ದಿನಗಳಲ್ಲಿ ಕೆಲವೇ ಸಮಯದಲ್ಲಿ ಟೆಲಿಕಾಂ ಲೋಕದಲ್ಲಿಯೇ ತನ್ನ ಬೆಳವಣಿಗೆಯಿಂದ ಎಲ್ಲರನ್ನ ಸಹ ನಿಬ್ಬೆರಗಾಗುವಂತೆ ಮಾಡಿದ ಈ ಬಿಎಸ್ಎನ್ಎಲ್ ನಾನಾ ಸಮಸ್ಯೆಗಳ ಸುಳಿಯಲ್ಲಿ ಸಿಲುಕಿ ನಲುಗಿ ಹೋಗಿತ್ತು. ಪ್ರಮುಖವಾಗಿ ನೋಡುವುದಾದ್ರೆ ಕಾಂಗ್ರೆಸ್ ನೇತೃತ್ವದ ಯುಪಿಎ ಒಂದರ ಆ ಸರ್ಕಾರದ ಆರಂಭದಲ್ಲಿ ದೂರಸಂಪರ್ಕ ಮಂತ್ರಿಯಾಗಿದ್ದ ತಮಿಳುನಾಡಿನ ಡಿಎಂಕೆಯ ದಯಾನಿಧಿ ಮಾರನ್ ಅವಧಿಯಲ್ಲಿ ಇದರಲ್ಲಿ ಭಾರೀ ಭ್ರಷ್ಟಾಚಾರ ಪ್ರಾರಂಭ ಆಗುತ್ತೆ. ಇದು ದೇಶದಲ್ಲಿನ ದೊಡ್ಡ ಹಗರಣಗಳ ಪಟ್ಟಿಯಲ್ಲಿ ಸ್ಥಾನ ಪಡೆಯುತ್ತೆ. 2006ರಲ್ಲಿ ನಡೆದಿದ್ದ ಈ ಹಗರಣವು ಸರ್ಕಾರಿ ಅಧಿಕಾರಿಗಳು ಮತ್ತು ಪ್ರಮುಖ ಉದ್ಯಮಿಗಳನ್ನ ಒಳಗೊಂಡ ಉನ್ನತ ಮಟ್ಟದಲ್ಲಿ ಭರ್ಜರಿಯಾಗಿ ನಡೆದಿರುತ್ತೆ. ಅಲ್ಲದೆ ಭ್ರಷ್ಟಾಚಾರ, ವಂಚನೆ ಮತ್ತು ಆರ್ಥಿಕ ದುರುಪಯೋಗವನ್ನ ಮಾಡಿಕೊಂಡಿದ್ದ 3500 ಕೋಟಿ ರೂಪಾಯಿಗಳ ಈ ಏರ್ಸೆಲ್ ಮ್ಯಾಕ್ಸಿ ಸ್ಕ್ಯಾಮ್ನಲ್ಲಿ ಮಾರನ್ ತಲೆದಂಡವೂ ಆಗುತ್ತೆ. ಯಾವಾಗ ಈ ಹಗರಣಗಳ ಕಪ್ಪು ಕಲೆ ಬಿಎಸ್ಎನ್ಎಲ್ಗೆ ಅಂಟಿಕೊಳ್ಳಲು ಪ್ರಾರಂಭ ಆಯಿತೋ ಆಗಿನಿಂದಲೇ ಸಂಸ್ಥೆಗೆ ಉಸಿರುಗಟ್ಟುವ ವಾತಾವರಣ ಪ್ರಾರಂಭ ಆಗುತ್ತೆ. ಸಮರ್ಪಕ ನಿರ್ವಹಣೆಯ ಕೊರತೆ ಹಾಗೂ ಸರ್ಕಾರಿ ಸ್ವಾಮ್ಯದ ಸಂಸ್ಥೆಯನ್ನ ಉದ್ಧಾರ ಮಾಡುವ ಬದಲು ಮಾರನ್ ತಮ್ಮದೇ ಏಳಿಗೆಯ ಕಡೆಗೆ ಗಮನ ಕೊಡ್ತಾರೆ. ಹೀಗಾಗಿ ಬಿಎಸ್ಎನ್ಎಲ್ ಸಂಪೂರ್ಣವಾಗಿ 2007ರಲ್ಲಿ ತೀರಾ ಹದಗೆಟ್ಟ ಸ್ಥಿತಿ ತಲುಪುತ್ತೆ. ಇನ್ನು ಆಗಸ್ಟರಲ್ಲೇ ಕಂಡುಬಿಟ್ಟು ಮಾರುಕಟ್ಟೆಗೆ ಎಂಟ್ರಿ ಕೊಟ್ಟಿದ್ದ ಖಾಸಗಿ ಕಂಪನಿಗಳಾದ ಏರ್ಟೆಲ್, ಜಿಯೋ ಹೀಗೆ ಇತರ ನೆಟ್ವರ್ಕ್ಗಳ ಬೆಳವಣಿಗೆಗೆ ಸರ್ಕಾರವೇ ನೇರವಾಗಿ ಬೆಂಬಲ ನೀಡಿತು. ಅಂದ್ರೆ ಕಾಯುವವರೇ ಕೊಲ್ಲುವವರಾದ್ರೆ ಇನ್ಯಾರ ಬಳಿ ಮೊರೆ ಇಡಬೇಕು ಎಂಬ ದಯಾನೀಯ ಸ್ಥಿತಿಯನ್ನ ಬಿಎಸ್ಎನ್ಎಲ್ಗೆ ಅಂದಿನ ಕಾಂಗ್ರೆಸ್ ಸರ್ಕಾರ ತಂದಿಟ್ಟಿತ್ತು. ಇದೇ ನೋಡಿ ಈ ಖಾಸಗಿ ನೆಟ್ವರ್ಕ್ಗಳು ಎಲ್ಲೆಡೆ ಅಬ್ಬರಿಸಲು ಪ್ರಾರಂಭಕ್ಕೆ ಅಡಿಪಾಯ ಹಾಕಿದಂತಾಗಿತ್ತು. ನಾವಿಲ್ಲಿ ನೋಡಬೇಕಾದ ಅಂಶ ಅಂದ್ರೆ ಮಾರನ್ ಬಳಿಕ ಇನ್ನೊಂದು ಬೃಹತ್ ಹಗರಣದಲ್ಲಿ ಭಾರತ ಇದೇ ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಿ ಸಿಲುಕಿತ್ತು. ಆ ಹಗರಣ ಇಂದಿಗೂ ಪ್ರತಿಯೊಬ್ಬ ಭಾರತೀಯನನ್ನ ಸುಡುತ್ತಿದೆ. ಅದು ಬೇರಾವುದೂ ಅಲ್ಲ, ನಾವೆಲ್ಲ ಆಗಾಗ ಮಾತನಾಡಿಕೊಳ್ತೇವಲ್ಲ ಅದೇ ನೋಡಿ 2G ತರಂಗಾಂತರ ಅಂದ್ರೆ 2G ಸ್ಪೆಕ್ಟ್ರಮ್. ಈ ಹಗರಣದಲ್ಲಿ ಅಂದಿನ ಸರ್ಕಾರವು 2G ಸ್ಪೆಕ್ಟ್ರಮ್ ಪರವಾನಗಿಗಳನ್ನ ಮಾರುಕಟ್ಟೆಗಿಂತ ಕಡಿಮೆ ಬೆಲೆಗೆ ಮಾರಾಟ ಮಾಡಿತ್ತು. ಇದರಿಂದಾಗಿ ದೇಶಕ್ಕೆ ಅದರಲ್ಲೂ ಟೆಲಿಕಾಂ ವ್ಯವಸ್ಥೆಗೆ ಭಾರಿ ಆದಾಯ ನಷ್ಟ ಆಯಿತು. ಸ್ಪೆಕ್ಟ್ರಮ್ಗಳನ್ನ ಮನಬಂದಂತೆ ಹಂಚಿಕೆ ಮಾಡಿದ ಪರಿಣಾಮ ಬಿಎಸ್ಎನ್ಎಲ್ ಸೇರಿದಂತೆ ಇಡೀ ಟೆಲಿಕಾಂ ಕ್ಷೇತ್ರವೇ ನಲುಗಿ ಹೋಗಿತ್ತು. ಬಳಿಕ ಇದು ಭಾರತದ ಸುಪ್ರೀಂ ಕೋರ್ಟ್ 122 ದೂರ ಸಂಪರ್ಕ ಪರವಾನಗಿಗಳನ್ನ ರದ್ದುಗೊಳಿಸಲು ಕಾರಣವಾಗಿತ್ತು. ಇದರಲ್ಲಿ ಅಂದಿನ ದೂರ ಸಂಪರ್ಕ ಸಚಿವೆಯಾಗಿದ್ದ ಕನಿಮೋಳಿ ಹಾಗೂ ಡಿಎಂಕೆ ಸಂಸದ ಎ ರಾಜಾ ಇವರುಗಳೇ ಈ 1.7 ಲಕ್ಷ ಕೋಟಿ ರೂಪಾಯಿಗಳ ಬೃಹತ್ ಸ್ಕ್ಯಾಮ್ನ ರೂವಾರಿಗಳಾಗಿದ್ದಾರೆ. ಈ ಎಲ್ಲಾ ಹಗರಣ, ವಿಪರೀತ ಭ್ರಷ್ಟಾಚಾರಗಳಿಂದ ಬಿಎಸ್ಎನ್ಎಲ್ ಮುಳುಗಲು ಪ್ರಾರಂಭ ಆಗುತ್ತೆ. ಇದಕ್ಕೂ ಮುನ್ನ ಅದೇ 2007ರವರೆಗೆ ಈ ಸಂಸ್ಥೆಯು ಲಾಭದ ಉತ್ತುಂಗದಲ್ಲಿತ್ತು.
ಬಳಿಕ ಇದು ಪ್ರಯೋಜನವಾಗೋದಿಲ್ಲ, ಇದರಿಂದ ಹೊರೆಯಾಗುತ್ತೆ ಅಂತ ಸರ್ಕಾರ ಇದನ್ನ ಮುಚ್ಚುವ ಹಂತವನ್ನ ತಲುಪುತ್ತೆ. ಇದನ್ನ ಮುಚ್ಚಿಬಿಡಿ ಎಂಬ ಒತ್ತಾಯಗಳು ಕೇಳಿ ಬರ್ತವೆ. ಆದ್ರೆ ಹೀಗೆ ಕುಂಟುತ್ತಾ ತೆವಳುತ್ತಾ ಇದ್ದ ಈ BSNL ಸಂಸ್ಥೆಯಲ್ಲೇ ಗಣನೀಯ ಬದಲಾವಣೆಗೆ ಮುಂದಾಗಿ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ಕೆಲಸ ಮಾಡದೆ ಕೇವಲ ಸರ್ಕಾರಿ ನೌಕರರಂತೆ ಬಿಂಬಿಸಿಕೊಂಡು ಯಾವುದೇ ಕೆಲಸ ಮಾಡದೆ ಸಂಬಳವನ್ನ ಪಡಿತಾ ಇದ್ದ ಇದೇ BSNLನ ಕೆಲಸಗಾರರನ್ನ ಕೈ ಬಿಡುವ ಕೆಲಸ ಮಾಡುವ ಮೂಲಕ ಆರ್ಥಿಕ ಹೊರೆಯನ್ನ ತಗ್ಗಿಸುವ ಕೆಲಸ ಮಾಡಿತು. ಅಲ್ಲದೆ ನಿಜವಾಗಿಯೂ ಸಂಬಳಕ್ಕೆ ತಕ್ಕಂತೆ ನಿಯತ್ತಿನಿಂದ ಸೇವೆ ಮಾಡುವ ಕೆಲಸಗಾರರನ್ನ ಅಷ್ಟೇ ಉಳಿಸಿಕೊಂಡ ಫಲವಾಗಿ BSNL ತನ್ನ ಸೆಕೆಂಡ್ ಇನ್ನಿಂಗ್ಸ್ ಅನ್ನ ಆರಂಭಿಸುತ್ತೆ. ಅದಕ್ಕೆ ಕೇಂದ್ರ ಸರ್ಕಾರವೂ ಸಹ ಅಗತ್ಯ ನೆರವನ್ನು ಕೂಡ ನೀಡಲು ಪ್ರಾರಂಭಿಸುತ್ತೆ. ಈ ಎಲ್ಲದರ ಪರಿಣಾಮವಾಗಿ ಇಂದು ಮತ್ತೆ BSNL ಟೆಲಿಕಾಂ ಮಾರುಕಟ್ಟೆಯಲ್ಲಿ ತನ್ನದೇ ಆದ ಸದ್ದನ್ನ ಪ್ರಾರಂಭಿಸಿದೆ. ಸರ್ಕಾರಗಳು ಮಾಡಬೇಕಾದ ಕೆಲಸವನ್ನ ಮಾಡದೇ ಇದ್ರೆ ಯಾವುದೇ ಕ್ಷೇತ್ರಕ್ಕಾಗಲಿ ಭಾರಿ ಪೆಟ್ಟು ಬೀಳತ್ತೆ ಅನ್ನೋದಕ್ಕೆ ನಮಗೆ ಈ BSNL ಕಥೆಯೇ ಸಾಕ್ಷಿ. ಎಸ್, ಬರೋಬ್ಬರಿ 17ರಿಂದ 18 ವರ್ಷಗಳ ಬಳಿಕ ಈ BSNL ಇದೀಗ ಲಾಭವನ್ನ ಕಂಡಿದೆ. ಕಳೆದ ವರ್ಷ 5,367 ಕೋಟಿ ರೂಪಾಯಿ ನಷ್ಟ ಕಂಡಿದ್ದ ಸಂಸ್ಥೆ 2025ರಲ್ಲಿ ಸರಾಸರಿ 262 ಕೋಟಿ ರೂಪಾಯಿಗಳಷ್ಟು ಲಾಭವನ್ನ ಗಳಿಸುವ ಮೂಲಕ ಫೀನಿಕ್ಸ್ನಂತೆ ಎದ್ದು ಬಂದಿದೆ. ಇನ್ನು ನಾ ಬರ್ತೇನೆ, ನನ್ನ ಶಕ್ತಿ ತೋರಿಸ್ತೇನೆ ಎಂಬ ಸಂದೇಶವನ್ನ ಜಿಯೋ ಹಾಗೂ ಏರ್ಟೆಲ್ ಕಂಪನಿಗಳಿಗೂ ರವಾನಿಸಿದೆ. BSNL ನಂತಹ ಹಳ್ಳ ಹಿಡಿದಿದ್ದ ಸಂಸ್ಥೆಗೆ ಇದೊಂದು ಹೊಸ ಚಿಗುರಿನಂತೆ ಆಶಾದಾಯಕ ಬೆಳವಣಿಗೆಯಾಗಿದೆ. ಅಲ್ಲದೆ ಮುಂದಿನ ದಿನಗಳಲ್ಲಿ ಇನ್ನೂ ದೊಡ್ಡ ರೀತಿಯಲ್ಲಿ ಲಾಭವನ್ನ ಪಡೆಯುವ ನಿರೀಕ್ಷೆಯನ್ನ ಹುಟ್ಟುಹಾಕಿದೆ. ಟೆಲಿಕಾಂ ಇಂಡಸ್ಟ್ರಿ ಆಳ್ತಿರುವ ಜಿಯೋ ಹಾಗೂ ಏರ್ಟೆಲ್ ಕಂಪನಿಗಳು ಒಂದರ ಮೇಲೊಂದರಂತೆ ಗ್ರಾಹಕರಿಗೆ ದರ ಏರಿಕೆಯನ್ನ ಮುಂದುವರೆಸಿದ್ವು. ಒಂಥರ ಮಾರ್ಕೆಟಿಂಗ್ ಕಾಂಪಿಟಿಷನ್ಗೆ ಬೆದ್ದು ಬಿಟ್ಟಿದ್ವು. ಅಲ್ಲದೆ ಇವುಗಳು ಏರಿಕೆ ಮಾಡಿದ ದರವನ್ನ ಅನಿವಾರ್ಯವಾಗಿ ಜನರು ಒಪ್ಪುವಂತಾಗ್ತಿತ್ತು. ಯಾಕಿದ್ರೆ ಅಲ್ಲಿ ಪರ್ಯಾಯ ಆಯ್ಕೆ ಇರಲಿಲ್ಲ. ಆದ್ರೆ ಈಗ BSNL ತನ್ನ ಟೆಲಿಕಾಂ ಕ್ರಾಂತಿಗೆ ಸಜ್ಜಾಗುತ್ತಿದ್ದು, ಇದರಿಂದ ಜಿಯೋ ಹಾಗೂ ಏರ್ಟೆಲ್ಗಳಿಗೆ ನಿಧಾನವಾಗಿಯೇ ನಡುಕ ಶುರುವಾಗಿ ಬಿಟ್ಟಿದೆ. ಅಲ್ಲದೆ ಇದೇ ವಿಚಾರವಾಗಿ ತಮ್ಮ ಸಂತಸವನ್ನ ಹಂಚಿಕೊಂಡಿರುವ ಕೇಂದ್ರ ಟೆಲಿಕಾಂ ಸಚಿವ ಜ್ಯೋತಿರಾದಿತ್ಯ ಸಿಂಧಿಯಾ BSNL ಸಂಸ್ಥೆಯ ಬಲವರ್ಧನೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರ ದೂರದೃಷ್ಟಿ ಹಾಗೂ ಜನಸ್ನೇಹಿ ನಾಯಕತ್ವವೇ ಕಾರಣವಾಗಿದೆ. 17 ವರ್ಷದ ಬಳಿಕ ಕಳೆದ ಅಕ್ಟೋಬರ್ ಹಾಗೂ ಡಿಸೆಂಬರ್ ವೇಳೆಗೆ ನಮ್ಮ BSNL ಉತ್ತಮ ಲಾಭವನ್ನ ತಂದುಕೊಟ್ಟಿದೆ. ಮೋದಿ ಮಾರ್ಗದರ್ಶನದಲ್ಲಿ ನಾವು ಸಂಸ್ಥೆಯನ್ನ ಸುಸ್ಥಿರ ಬದಲಾವಣೆ ಹಾಗೂ ಬೆಳವಣಿಗೆಯತ್ತ ಕೊಂಡೊಯ್ಯುತ್ತಿದ್ದೇವೆ. ಶೀಘ್ರದಲ್ಲೇ ದೇಶದಾದ್ಯಂತ BSNLನ ಇನ್ನಷ್ಟು 4G, 5G ಹೀಗೆ 6G ವರೆಗೂ ಅಪ್ಗ್ರೇಡ್ ಮಾಡ್ತೇವೆ. ಗ್ರಾಹಕರಲ್ಲಿ BSNL ಬಗ್ಗೆ ಹೊಸ ಭರವಸೆ ಮೂಡಿದೆ ಅಂತ ಸಿಂಧಿಯಾ ಹೇಳಿದ್ದಾರೆ. ಇನ್ನು ನಾವು ಮಾಡಿದ್ದೇ ನಡೆಯುತ್ತೆ, ನಾವು ನೀಡಿದ ಬೆಲೆಯನ್ನೇ ಗ್ರಾಹಕರು ಅವಲಂಬಿಸಬೇಕು, ನಮಗ್ಯಾರು ಪ್ರತಿಸ್ಪರ್ಧಿ ಇಲ್ಲ ಅಂತ ಬೀಗುತ್ತಾ ಜನಸಾಮಾನ್ಯರಿಂದ ಬೇಕಾಬಿಟ್ಟಿಯಾಗಿ ಸುಲಿಗೆ ಮಾಡ್ತಾ ಇದ್ದ ಜಿಯೋ ಹಾಗೂ ಏರ್ಟೆಲ್ ಕಂಪನಿಗಳಿಗೆ ಇದೀಗ ಈ BSNL ಆಘಾತವನ್ನೇ ನೀಡಿದೆ. ಈ ಮೂಲಕ ಇನ್ನಷ್ಟು ಗ್ರಾಹಕರಿಗೆ ಹತ್ತಿರವಾಗುವತ್ತ ಗಮನ ಹರಿಸಿರುವ ಭಾರತೀಯ ಸಂಚಾರ ನಿಗಮ ನಿಯಮಿತ ಸಂಸ್ಥೆಯು ಕೈಗೆಟಕುವ ದರದಲ್ಲಿ ತನ್ನ ಯೋಜನೆಗಳನ್ನು ಘೋಷಿಸ್ತಾ ಇದೆ. ಈ ಎಲ್ಲದರ ಪರಿಣಾಮವಾಗಿಯೇ ಈಗ ಗ್ರಾಹಕರು BSNLನತ್ತ ಮುಖ ಮಾಡ್ತಿದ್ದಾರೆ. ಖಾಸಗಿ ಟೆಲಿಕಾಂ ಕಂಪನಿಗಳಾಗಿರುವ ಜಿಯೋ, ಏರ್ಟೆಲ್ ಮತ್ತು ವೊಡಾಫೋನ್ ಐಡಿಯಾ ಬೆಲೆ ಏರಿಕೆ ಮಾಡಿಕೊಂಡ ನಂತರ ಲಕ್ಷಾಂತರ ಗ್ರಾಹಕರನ್ನ ಕಳೆದುಕೊಂಡಿವೆ. ಕೆಲ ದಿನಗಳ ಹಿಂದೆಯಷ್ಟೇ BSNL ಕಡಿಮೆ ಬೆಲೆಗೆ 365 ದಿನ ವ್ಯಾಲಿಡಿಟಿಯ ಪ್ಲಾನ್ ಬಿಡುಗಡೆ ಮಾಡಿತ್ತು. ಭಾರತ ಸಂಚಾರ ನಿಗಮ ಲಿಮಿಟೆಡ್ ದೇಶದ ಎಲ್ಲಾ ಭಾಗದಲ್ಲಿಯೂ 4G ನೆಟ್ವರ್ಕ್ ಅಳವಡಿಕೆಯ ಜೊತೆಯಲ್ಲಿಯೇ ತೀವ್ರ ಸ್ಪರ್ಧೆ ನೀಡ್ತಾ ಇರುವ ರಿಲಯನ್ಸ್ ಜಿಯೋ ಮತ್ತು ಏರ್ಟೆಲ್ಗೆ ಟಕ್ಕರ್ ಕೊಡ್ತಿದೆ. ಬಜೆಟ್ ಫ್ರೆಂಡ್ಲಿ ರೀಚಾರ್ಜ್ಗಳಿಂದಲೇ BSNL ಬಳಕೆದಾರರನ್ನ ತನ್ನತ್ತ ಸೆಳೀತಾ ಇದೆ. 2024ರ ಬೆಲೆ ಏರಿಕೆ ನಂತರ ಬಹುತೇಕ ಗ್ರಾಹಕರು ತಮ್ಮ ಸೆಕೆಂಡರಿ ಸಿಮ್ ಸಂಖ್ಯೆಯನ್ನ MNP ಅಂದ್ರೆ ಮೊಬೈಲ್ ನಂಬರ್ ಪೋರ್ಟಬಿಲಿಟಿ ಮೂಲಕ BSNL ಕುಟುಂಬ ಸೇರಿದ್ದಾರೆ. ಇದೀಗ BSNL ಅತಿ ಕಡಿಮೆ ಬೆಲೆಗೆ 90 ದಿನದ ಪ್ರೀಪೇಡ್ ಪ್ಲಾನ್ ಘೋಷಣೆ ಮಾಡಿದೆ. ಈ ಹೊಸ ಪ್ಲಾನ್ ಏರ್ಟೆಲ್ ಮತ್ತು ರಿಲಯನ್ಸ್ ಜಿಯೋಗೆ ಹಲವು ಸಮಸ್ಯೆಗಳನ್ನ ತಂದೊಡ್ಡಲಿದೆ. ಇನ್ನು ನಾವು ಇಷ್ಟೆಲ್ಲ ಹೇಳ್ತಾ ಇರುವ BSNL ಪರಿಚಯಿಸಿರುವ ಉತ್ತಮ ಪ್ಲಾನ್ಗಳನ್ನ ನೋಡೋದಾದ್ರೆ, ಈ BSNL ನೀಡುತ್ತಿರುವ 90 ದಿನ ವ್ಯಾಲಿಡಿಟಿ ಪ್ಲಾನ್ ಬೆಲೆ 411 ರೂಪಾಯಿ ಆಗಿದೆ. ಈ ಪ್ಲಾನ್ನಲ್ಲಿ ಗ್ರಾಹಕರಿಗೆ ಪ್ರತಿದಿನ ಹೈಸ್ಪೀಡ್ 2GB ಡೇಟಾ ಸಿಗಲಿದೆ. ಬೇರಾವ ಟೆಲಿಕಾಂ ಕಂಪನಿಗಳು ಈ ರೀತಿಯ ದೀರ್ಘಾವಧಿಯ ಬಜೆಟ್ ಫ್ರೆಂಡ್ಲಿ ಪ್ಲಾನ್ ನೀಡಿಲ್ಲ. ಇದೊಂದು ಡೇಟಾ ವೋಚರ್ ಪ್ಲಾನ್ ಆಗಿದ್ದು, ಇದರಲ್ಲಿ ಅನ್ಲಿಮಿಟೆಡ್ ಕಾಲಿಂಗ್ ಆಯ್ಕೆ ಗ್ರಾಹಕರಿಗೆ ಸಿಗಲ್ಲ. ಡೇಟಾ ಜೊತೆಯಲ್ಲಿ ಅನ್ಲಿಮಿಟೆಡ್ ಕಾಲಿಂಗ್ ಬೇಕಾದ್ರೆ ಇನ್ನೊಂದು ಪ್ಲಾನ್ ಆಕ್ಟಿವ್ ಮಾಡಿಕೊಳ್ಬೇಕಾಗತ್ತೆ. 411 ರೂಪಾಯಿ ಪ್ಲಾನ್ ನಲ್ಲಿ ಗ್ರಾಹಕರಿಗೆ 180 GB ಡೇಟಾ ಸಿಗ್ತದೆ.
ಕಾಲಿಂಗ್ಗಾಗಿ ಕಡಿಮೆ ಬೆಲೆಯ ಪ್ಲಾನ್ ಆಕ್ಟಿವೇಟ್ ಮಾಡಿಕೊಂಡು ರೀಚಾರ್ಜ್ಗಾಗಿ ಈ ಪ್ಲಾನ್ ಆಯ್ಕೆ ಮಾಡಿಕೊಳ್ಳಬಹುದು. 365 ದಿನ ವ್ಯಾಲಿಡಿಟಿ ಪ್ಲಾನ್. ಇತ್ತೀಚೆಗಷ್ಟೇ ಬಿಎಸ್ಎನ್ಎಲ್ 365 ದಿನದ ಪ್ಲಾನ್ ಬಿಡುಗಡೆ ಮಾಡಿತ್ತು. ಗ್ರಾಹಕರು ₹1,515 ರೀಚಾರ್ಜ್ ಮಾಡಿಸಿಕೊಂಡ್ರೆ 1 ವರ್ಷ ಯಾವುದೇ ಪ್ಲಾನ್ ಆಕ್ಟಿವೇಟ್ ಮಾಡಿಕೊಳ್ಳುವ ಅವಶ್ಯಕತೆ ಇರಲ್ಲ. ಅನ್ಲಿಮಿಟೆಡ್ ಕಾಲಿಂಗ್ ಈ ಪ್ಲಾನ್ ಒಳಗೊಂಡಿತ್ತು. ಪ್ರತಿದಿನ ಉಚಿತವಾಗಿ 100 SMS ಮತ್ತು ಹೈಸ್ಪೀಡ್ 2 GB ಡೇಟಾ ಸಿಗಲಿದೆ. ₹277ಗೆ 120 GB ಡೇಟಾ. ಬಿಎಸ್ಎನ್ಎಲ್ ಮತ್ತೊಂದು ಯೋಜನೆಯ ಬೆಲೆ ₹277. ಈ ಯೋಜನೆಯ ಪ್ರಕಾರ ನಿಮಗೆ ಒಟ್ಟು 120 GB ಡೇಟಾ ಸಿಗುತ್ತೆ. ಈ ಯೋಜನೆಯ ವ್ಯಾಲಿಡಿಟಿ 60 ದಿನಗಳು. ಈ ಲೆಕ್ಕಾಚಾರದ ಪ್ರಕಾರ ನಮಗೆ ಪ್ರತಿದಿನ 2 GB ಡೇಟಾ ಸಿಗುತ್ತೆ. 60 ದಿನಗಳಲ್ಲಿ ಈ ಯೋಜನೆಯ ಬೆಲೆಯನ್ನ ಲೆಕ್ಕ ಹಾಕಿದ್ರೆ ನೀವು ಪ್ರತಿದಿನ ₹5 ವೆಚ್ಚದಲ್ಲಿ 2 GB ಡೇಟಾವನ್ನ ಪಡೆಯಬಹುದಾಗಿದೆ. ಹೀಗೆ ಕಡಿಮೆ ಬೆಲೆಯಲ್ಲಿಯೂ ಉತ್ತಮ ಹಾಗೂ ಜನರಿಗೆ ಕೈಗೆಟಕುವ ಬೆಲೆಯಲ್ಲಿ ಸೇವೆಯನ್ನ ನೀಡಬಹುದಾಗಿದೆ. ದುಬಾರಿ ದುನಿಯಾದಲ್ಲಿ ಖಾಸಗಿಯವರ ಸುಲಿಗೆಯ ಸುಳಿಯಲ್ಲಿ ಸಿಲುಕಿ ಒದ್ದಾಡುವ ಬದಲಿಗೆ ಜನರ ಕಷ್ಟಗಳನ್ನು ಅರಿತು ಒಳ್ಳೆಯ ಸೇವೆಗೆ ಮುಂದಾಗಿರುವ ಬಿಎಸ್ಎನ್ಎಲ್ ಕಂಪನಿಯನ್ನ ಬೆಳೆಸುವುದು ನಮ್ಮೆಲ್ಲರ ಹೊಣೆಗಾರಿಕೆಯಾಗಿದೆ ಅನ್ನೋದನ್ನ ಮನಗಂಡು ಗ್ರಾಹಕರು ಸ್ವಯಂ ಪ್ರೇರಿತರಾಗಿ ಈ ಬಿಎಸ್ಎನ್ಎಲ್ ಕಡೆಗೆ ವಾಲ್ತಾ ಇರುವುದು ಆಶಾದಾಯಕ ಬೆಳವಣಿಗೆಯಾಗಿದೆ. ಒಟ್ನಲ್ಲಿ ಕಾಲ ಯಾರ ಸ್ವತ್ತು ಅಲ್ಲ, ಯಾರು ಗೆಲುವಿಗಾಗಿ ಪ್ರಯತ್ನಿಸ್ತಾರೋ ಅವರ ಸ್ವತ್ತಾಗಿರತ್ತೆ ಅನ್ನೋದನ್ನ ಈ ಹಿಂದೆ ಇದೇ ಖಾಸಗಿ ಟೆಲಿಕಾಂ ಕಂಪನಿಗಳು ಸಾಬೀತುಪಡಿಸಿದ್ವು. ಆದರೆ ಸೇವೆಯ ಬದಲಾಗಿ ಜನರ ಸುಲಿಗೆಗೆ ಇಳಿದ ಪರಿಣಾಮ ಎಂದು ಮಾರ್ಕೆಟ್ನಲ್ಲಿ ಅವುಗಳಿಗೆ ನಡುಕ ಶುರುವಾಗಿದೆ. ಬಿಎಸ್ಎನ್ಎಲ್ ಜನರಿಂದ ದೂರವಾಗಿದ್ದಾಗ ತಮ್ಮ ಪ್ರಾಬಲ್ಯ ಮೆರೆದವರು ತಮ್ಮ ಧನದಾಹಿ ನೀತಿಯಿಂದ ಈಗ ತೆರೆಮೆರೆಗೆ ಸೆರೆಯುವ ಸ್ಥಿತಿ ನಿರ್ಮಾಣ ಆಗಿದೆ. ಇನ್ನೇನು ಆರ್ಥಿಕ ಮುಗ್ಗಟ್ಟಿಗೆ ಸಿಲುಕಿ ಮುಚ್ಚಿ ಬಿಡುತ್ತೆ ಅಂತ ಇದ್ದ ಬಿಎಸ್ಎನ್ಎಲ್ ಭಾರತೀಯರ ಪಾಲಿಗೆ ಈಗ ಹೊಸ ಭರವಸೆಯನ್ನ ಮೂಡಿಸಿದೆ. ಈ ಭರವಸೆ ಕೇವಲ ಭರವಸೆಯಾಗಿಯೇ ಉಳಿಯದೆ ಬಿಎಸ್ಎನ್ಎಲ್ ನಮ್ಮ ಸಂಪರ್ಕ ಕ್ಷೇತ್ರದ ಅವಿಭಾಜ್ಯ ಅಂಗ ಎನ್ನುವಷ್ಟರ ಮಟ್ಟಿಗೆ ಇನ್ನಷ್ಟು ಬೆಳವಣಿಗೆ ಕಾಣಲಿ. ಆದ್ರೆ ಈ ಬಿಎಸ್ಎನ್ಎಲ್ ನ ಉನ್ನತಿಗೆ ನಾವೆಲ್ಲ ಕಾರಣರಾಗಬೇಕಾದ್ರೆ ನಾವೆಲ್ಲರೂ ಬಿಎಸ್ಎನ್ಎಲ್ ಬೆಂಬಲಕ್ಕೆ ನಿಲ್ಲಬೇಕಿದೆ ಅನ್ನೋದನ್ನ ಮರೆಯದಿರೋಣ.